ಕಳೆದ 9 ತಿಂಗಳ ಹಿಂದೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹೊತ್ತಿನಲ್ಲಿ ಪಕ್ಷ ಹೋಗಿದ್ದು ಇವತ್ತು ಮಾತ್ರ ಪಕ್ಷಕ್ಕೆ ಮರಳಿದ್ದಾರೆ ಸರ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅತ್ಯಂತ ಸಂತೋಷ ಆಗಿದೆ. ಉತ್ತರ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಪ್ರಭಾವಿ ಕಟ್ಟಾಳು ಜನಸಂಘದ ಕಾಲದಿಂದ ಶಿವಕುಮಾರ್ ಕಾಲದ ಶಿವಶೆಟ್ಟಿ ಕಾಲದಿಂದ ಜನಸಂಘ ರಾಜ್ಯದಲ್ಲಿ ಜಗದೀಶ್ ಶೆಟ್ಟರ್ ಅವರು ಪ್ರತಿಪಕ್ಷದ ನಾಯಕರಾಗಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿ ಸಚಿವರಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಭಾರತೀಯ ಜನತಾ ಪಾರ್ಟಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಡಿದ್ರು. ಬೇರೆ ಬೇರೆ ಕಾರಣಕ್ಕೆ ಅವರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದೆ. ಕಳೆದ 3-4 ತಿಂಗಳಿಂದ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಾರ್ಟಿ ಬರ್ತಾರೆ ಅಂತ ಚರ್ಚೆಗಳಾಗ್ತಿದ್ವು. ಜಗದೀಶ್ ಶೆಟ್ಟರ್ನ ಅನೇಕ ಬಾರಿ ನಾವು ಸಹ ಭೇಟಿ ಮಾಡಿದ್ವಿ. ಇಂದು ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪನವರ, ರಾಜೀವ್ ಚಂದ್ರಶೇಖರ್ ಅವರು ಮತ್ತು ಅನೇಕ ಮುಖಂಡರುಗಳ ಸಾರಥ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದೆ. ಅತ್ಯಂತ ಸಂತೋಷದಿಂದ ಅದೆಲ್ಲ ಅವರು ಸ್ವಾಗತ ಮಾಡ್ತೀವಿ. ಇವತ್ತು ನಿನ್ನೆ ದಿವಸ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾರೆ ಜಗದೀಶ್ ಶೆಟ್ಟರು ವಾಪಸ್ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಲ್ಲ ಹೇಳ್ತಾರೆ. ನಮಗೆ ನಂಬಿಕೆ ವಿಶ್ವಾಸ ಇತ್ತು ಸೇರ್ಪಡೆ ಆಗ್ತದೆ ಅಂತ ಹೇಳಿ. ಪಕ್ಷ ಬಿಟ್ಟೋಗಿದ್ದ ಕಾರಣ ಏನು, ವಾಪಸ್ ಬರೋದ ಕಾರಣ ನೋಡಿ, ಅದನ್ನ ಈಗ ಕಾರಣಗಳು ಹುಡುಕಕ್ಕೆ ಸಮಯ ಇಲ್ಲ. ನಮ್ಮ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ 28 ನಾವು ಗೆಲ್ಬೇಕು, ಅದು ನಮ್ಮ ಗುರಿ. ಈಗೇನು ಕೆಲವು ಇನ್ನೂ ಕಾಂಗ್ರೆಸ್ ಸೇರ್ಪಡೆ ಅವರೆಲ್ಲ ವಾಪಸ್ ಬರುವಂಥ ವಿಶ್ವಾಸ ನಮಗಿದೆ. ಇವತ್ತು ಕಾಂಗ್ರೆಸ್ ನಿನ್ನೆ ಡಿ.ಕೆ. ಶಿವಕುಮಾರ್ ಕೆಲವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟರ್ ಯಾವುದೇ ಕಾರಣಕ್ಕೂ ಬಿಜೆಪಿ ಮರಳಲ್ಲ ಅಂತ ಹೇಳಿದ್ರು. ನಮಗೆ ವಿಶ್ವಾಸ ಇತ್ತು ಬರ್ತಾರಂತೇಳಿ. ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬಂದಿದೆ. ಅವರಿಂದ ಒಟ್ಟಾಗಿ ಒಂದಾಗಿ 28 ಸ್ಥಾನ ಗೆಲ್ಲಬೇಕು. ಮತ್ತು ನರೇಂದ್ರ ಮೋದಿ ಈ ದೇಶದಲ್ಲಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕಂತೇಳಿ ಎಲ್ಲ ಭಾರತೀಯರ ಅಪೇಕ್ಷೆಯಂತೆ ಸೂರ್ಯ ಚಂದ್ರ ಎಷ್ಟು ಸತ್ಯದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಅಷ್ಟೇ ಸತ್ಯ. ನೋಡಿ, INDA ಒಕ್ಕೂಟದಿಂದ ಈಗಾಗಲೇ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ 42 ಕ್ಷೇತ್ರದಲ್ಲಿ ಪಶ್ಚಿಮ ಬಂಗಾಳ ನಾವು ಕಾಂಗ್ರೆಸ್ ಜೊತೆಗೆ ವಿಲೀನ ಇಲ್ಲ, ಇದು ಕಾಂಗ್ರೆಸ್ ಜೊತೆಗೆ ಚರ್ಚೆ ಇಲ್ಲ, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿಕೊಂಡಿದ್ದೇವೆ. ಮತ್ತು ಪಂಜಾಬಿನ ಮುಖ್ಯಮಂತ್ರಿ ಹೇಳಿದರು. ಇದನ್ನೆಲ್ಲ ನೋಡಿದ್ರೆ ಈಗಾಗಲೇ INDA ಚಿತ್ರ ಚೂರಾಗಿದೆ. ನರೇಂದ್ರ ಮೋದಿಯವರ ಒಂದು ಚಾಣಕ್ಷತನ, ಅವರ ಒಂದು ಇರ್ತಕ್ಕಂಥ ದಿವ್ಯಶಕ್ತಿ. ಈ ವೀರಪ್ಪ ಮೊಯ್ಲಿ ಯಾವ ರೀತಿ ಟೀಕೆ ಮಾಡಿದ್ರು ನೋಡಿ. ಉಪವಾಸ ಇದ್ರ, ಆಚರಿಸಿದ್ರ ಅಂದ್ರೆ ವಿಕೃತ ಪರಿಸ್ಥಿತಿ. ನಿಮ್ಮಂಥವ್ರು ಏನು ಮಾಡೋಕ್ಕಲ್ಲ. ಹಿಂದೆ ನರೇಂದ್ರ ಮೋದಿಯವರ ಚಾಯ್ ಅಂತ ಟೀಕೆ ಮಾಡಿದ್ರು. ಇಡೀ ದೇಶದ ಜನ ಚಾಯ್ ಹಾಕಿ ಜನರಿಗೆ ಉಚಿತ ಹೋಗ್ಬಿಟ್ಟು ಪ್ರಧಾನಮಂತ್ರಿಗಳಾದ ಇದೆಷ್ಟು ಟೀಕೆ ಮಾಡ್ತಾರೆ. ಯಾದವ್ ಲೋಕಸಭೆ ಮೇಲೆ ಕಣ್ಣಿಟ್ಟು ವೀರಪ್ಪ ಮೊಯ್ಲಿ ಹೇಳಿದ್ದಾರೆ. ವೀರಪ್ಪ ಮೊಯ್ಲಿ ಈಗಾಗಲೇ ಹರಿಪ್ರಸಾದ್ ಇರ್ಬೋದು, ವೀರಪ್ಪ ಮೊಯ್ಲಿ ಅವ್ರು ಸೌಕಲ್ ನಾಣ್ಯ ಇರ್ಬೋದು. ಅವ್ರು ಸೌಕಲ್ ನಾಣ್ಯ ಅವತ್ತು ಚಾಲ್ತಿ ಆಗಲ್ಲ. ಇವತ್ತು ಜಗದೀಶ್ ಶೆಟ್ಟರ್ ಸೇರ್ಪಡೆ ಅತ್ಯಂತ ಸಂತೋಷ ಆಗಿದೆ. ನಾವು ಸ್ವಾಗತ ಮಾಡ್ತೀವಿ. ಚುನಾವಣೆಯನ್ನು ನಿಲ್ತಾರೆ, ಇನ್ನೂ ಯಾರಾದರೂ ಬರುವಂತವ್ರು ಈಗ ಚುನಾವಣೆ ಸ್ಪರ್ಧೆ ಮಾಡಬೇಕು ಬೇಡ ಅಂತೇಳಿ ಜಗದೀಶ್ ಶೆಟ್ಟರ್ ಮತ್ತು ರಾಷ್ಟ್ರ ನಾಯಕರು ಏನು ತೀರ್ಮಾನ ಮಾಡಿದ್ರೆ ಚರ್ಚೆ ಮಾಡಿದ್ರೆ ನನಗೆ ಮಾಹಿತಿ ಇಲ್ಲ. ಈ ವರ್ಷ ಕರ್ನಾಟಕ ಬಂದಾದ್ಮೇಲೆ ಎಲ್ಲವೂ ಗೊತ್ತಾಗುತ್ತೆ. ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯದ ಅಧ್ಯಕ್ಷರು ಯಡಿಯೂರಪ್ಪನವರ ಜಗದೀಶ್ ಶೆಟ್ಟರ್ ಅಂತಿಮ ತೀರ್ಮಾನ. ಆ ತೀರ್ಮಾನಕ್ಕೆ ಏನು ತೀರ್ಮಾನ ಆಗುತ್ತೆ ನಮಗೆ ಸ್ವಾಗತ. ಕಾಂಗ್ರೆಸ್ನ ಆಪರೇಷನ್ ಉಲ್ಟಾ ಆಗ್ತಾ ಇದೆ. 100 ಅನೇಕ ಬಾರಿ ಹೇಳಿದ್ದೇನೆ. ಲೋಕಸಭೆ ಎಲೆಕ್ಷನ್ ಮೇಲೆ ರಾಜ್ಯದ ಕಾಂಗ್ರೆಸ್ ಸ್ವಯಂಕೃತ ಅಪರಾಧದಿಂದ, ಹಿಂದೂ ವಿರೋಧಿ ಧೋರಣೆಯಿಂದ, ರೈತರ ಶಾಪ, ಕರಸೇವಕರ ಶಾಪ, ಶ್ರೀರಾಮನ ಶಾಪ ಮತ್ತು ಮಹಿಳೆಯರ ಶಾಪದಿಂದ ಸರ್ಕಾರ 100% ಪತನ ಆಗಿದೆ. ಕಾಂಗ್ರೆಸ್ ಇವರಿಗೆ ದುರಂಕಾರ, ಸರ್ವಾಧಿಕಾರ, ಸಿದ್ದರಾಮಯ್ಯ ನಡವಳಿಕೆಗಳು, ಡಿ.ಕೆ. ಶಿವಕುಮಾರ್ ಹೇಳಿಕೆಗಳು ಮತ್ತು ಕಾಂಗ್ರೆಸ್ನ ಅನೇಕ ಸಚಿವರು ಶ್ರೀರಾಮನ ಬಗ್ಗೆ ಟೀಕೆ ಮಾಡ್ತಾರೆ, ರೈತರ ಬಗ್ಗೆ ಇಲ್ಲ ಆರೋಪ ಮಾಡ್ತಾರೆ. ಖಂಡಿತ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಆಪತ್ತು ಕಾಡಿದೆ ಅಂತ